ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಅಫಿಷಿಯಲ್ ಕಲ್ಚರ್ ಬ್ಲಾಗ್ಸ್. ಇವತ್ತು ಬೆಳಗ್ಗೆನೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೊರಗಡೆ ಬೆಳಗ್ಗೆನೆ ಅಂತ ಹೇಳಿ. ತುಂಬ ವೆದರ್ ಎಲ್ಲ ತುಂಬ ಚಳಿಯಾಗಿತ್ತು. ಆಮೇಲೆ ಹಾಗೆ ಸ್ವಲ್ಪ ಹೊತ್ತು ಹಾಗೆ ಆಚೆ ಎಲ್ಲ ನೋಡ್ಕೊಂಡು ನಿಂತಿದ್ದೆ. ಅಲ್ಲಿ ನಮ್ಮ ಪಪ್ಪ ನಮ್ಮ ಜೂಸನ್ ಹಿಡ್ಕೊಂಡು ನಿಂತಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ಸ್ವಲ್ಪ ಹೊತ್ತು ಒಳಗಡೆ ಬಂದು ರೆಸ್ಟ್ ಮಾಡಿ ಆಮೇಲೆ ಕಾಫಿ ಗಿಫಿ ಕಾಯಿಸ್ಕೊಟ್ಟು ಆದಮೇಲೆ ನನ್ನ ಗಂಡ ಡ್ಯೂಟಿಗೆ ಹೊರಟ್ರು. ಅದಾದಮೇಲೆ ನಮ್ಮಮ್ಮ ಏನು ಹೇಳ್ತಾರೆ ನೋಡಿ ಈಗ. ಅಮ್ಮ ಮಾಡೋದು ನೋಡಿದ್ರಲ್ಲ, ಅಮ್ಮಂಗೆ ಯಾಕೋ ಗೊತ್ತಿಲ್ಲ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರು. ಒಂದು 2-3 ದಿನದಿಂದನೂ ಅವ್ರಿಗೆ ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ ಇದೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಅಮ್ಮ. ಮತ್ತು ಇದೆಲ್ಲ ಸಾಂಬಾರು ಪುಡಿ ತಂದಿರು ಅಂತ ಹೇಳಿದ್ನಲ್ಲ, ಅದೆಲ್ಲ ಒಣೆ ಹಾಕಿದ್ದೀವಿ ಬಿಸಿಲಿಗೆ. ಅದನ್ನೆಲ್ಲ ಒಣೆ ಹಾಕಬೇಕು. ಮತ್ತು ಇದು ನಾನು ಮ್ಯಾಟ್ ಎಣಿತಿದ್ನಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿದಾಗೆ, ಅದ್ರ ಫಿನಿಶಿಂಗ್ ಈ ಥರ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮ್ಯಾಟು. ನಾನೇ ಕೈಯಾರ ಹಾಕಿರೋ ಮ್ಯಾಟ್ ಇದು, ಕ್ರೋಶಾ ಕುಚ್ಚಿಂದ. ನಿಮ್ಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಅದಾದಮೇಲೆ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಈಚೆ ಹೋದು. ಇಲ್ಲೂ ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡಿದ್ದೀನಿ. ನಾವು ಒಂದು ಕೈ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಹಾಕಲ್ಲ. ಖಾರ ನಾ ಬರಲ್ಲಪ್ಪ, ಅದೇ ಕೈಯಲ್ಲಿ ಕಣ್ಣು ಮೂಗು ಮುಟ್ಕೊಬಿಟ್ರೆ ಉರಿತದೆ. ಮತ್ತೆ ಇನ್ನೇನು ಆಡೋರು ಹಂಗಂದ್ರೆ ಹಿಂಗ ಬಂದ್ರೆ ಈ ಸಂಧಿಯಲ್ಲೆಲ್ಲ ತೆಳ್ಳನೆ ಕಟ್ಕೊಳತ್ತೆ, ಬೇಗ ಒಣಗತ್ತೆ. ಇಷ್ಟೇ ಇಟ್ಕತ್ ನನಗೆ ಅಲ್ಲಿ ಗಂಟೆ ಹೆಂಗೆ ಹೋಗುದು? ಚಪ್ಪಲಿ ಬಿಟ್ಬಿಟ್ಟು ಬಟ್ಟೆ ಮೇಲೆ ಸುಡ್ತದೆ. ಕಾಲು ಸುಡ್ತದೆ. ನಮ್ಮವ್ವ ಮಾಡೋಳು ಚೆನ್ನಾಗಿ, ನನಗೆ ತೊಂದರೆನೇ ಇರಲಿಲ್ಲ. ಅದಕ್ಕೆ ನಾನು ನಿನ್ನ ಕೈಲಿ ಮಾಡಿಸ್ತಾ ಇರೋದು. ನಮ್ಮವ್ವ ಬೆಂಗಳೂರಿಗೆ ಬಂದು ಸೇರ್ಕೊಂಡು ಇವಾಗ ನಾನೇ ಮಾಡೋಂತ ಇದ್ದೀನಿ. ಈ ಅದ್ರದ್ದು ಕಿತ್ತಾಕ್ಬೇಕಾ? ಅದ್ರದ್ದು ತಲೆ ಸುತ್ತ ಬಿಸಿಲಲ್ಲಿ ಕಾರ್ದಲ್ಲಿ ಆಡ್ತಾ ಇದ್ರು. ಇವತ್ತೇ ಮಾಡ್ತೀಯಾ? ಮೆಣಸಿನ್ಕಾಯಿ ಹುರಿದು ಒಂದು ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ರೆ ಕರ್ಕರ್ಮಲ್ಲಿ ಮೆಣಸಿನ್ಕಾಯಿ ಹುರಿದ್ರೆ ಹಿಂಗೆ 2 ತುಂಡಾಗುತ್ತೆ. ನೀರು ಒಣಗಿಲ್ಲ. ಮತ್ತೆ ಈಗ ಹೆಂಗೆ ಇದು ಮಾಡೋದು? ಹುರಿದ್ರೆ ಸ್ವಲ್ಪ ಬೇಗ ಒಣಗುತ್ತೆ. ಹುರಿದ್ಬಿಟ್ಟು ಹಿಂಗೆ ಬಿಸಿಲಿಗೆ ಹಾಕ್ಬಿಡೋದು. ಪುನಃ ಹಂಗಾರೆ ಇವತ್ತು ಬಿಸಿಸುವುದಿಲ್ಲ? ಅದೇ ಸಾಯಂಕಾಲದಷ್ಟೊಳಗೆ ಆದರೆ ಹಿಂಗೆ ಬಿಸಿಲು ಹೊಡೆದ್ರೆ ಬಿಸಿಲು ಬಂದ್ಬಿಡ್ಬೋದು. ಒಳಗೆ ಉರಿಬೇಕೆ? ಉರಿಬೋದು. ಗಾಳಿ ಬಂತು ಉರಿಬೇಕಲ್ಲ. ಒಲೆ ಹಚ್ಚು ನೋಡು. ಒಲೆಗೆ ನೀನು ಆಡ್ತಾ ಇದೆಯಾ ಕೈಯ? ನಿನ್ನ ಗಂಡ ನೋಡಲಿ ಹೆಂಗೆ ಆಡ್ತಾ ಇದ್ದಾನೆ, ಪಟ 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 ಅಂತ. ನಾನೇನು ಕೂತಿದ್ದೀನ? ನನ್ನ ವ್ಯೂವರ್ಸ್ ನಂಗೆ ಉಗಿತಾರೆ. ಅವರಿಬ್ರು ಕೆಲಸ ಮಾಡ್ತಿದ್ರೆ ಹಿಡಿಯೋ ತಕ ಹೋಯ್ತವಳೆ, ಅದ್ರಲ್ಲಿ ಹೋಲ್ದೆ ಅವ್ರಿಗೆ ಬೇರೆ ಬೈತಾರೆ ಅಂತ. ಬ್ಯಾಟ್ರಿ ಲೋ. ಎಷ್ಟು ಹಾಂ? ಮತ್ತೆ ಒಂಚೂರು ಜೋರಾಗಿ ಮಾತಾಡು, ಕೇಳಿಸಲ್ಲ. ಊರ್ ಕಡೆ ಎಲ್ಲ ಮೆಣಸಿನಕಾಯಿ ತೊಟ್ಟೆ ಮುರಿತಿರ್ಲಿಲ್ಲ ನಾವು. ಏನು ಈ ಒಯ್ಯ ಮುರಿ ಅಂತಾವಲೆ. ಆಮೇಲೆ ತೊಟ್ಟು ಉದ್ದ ಇದಾವಲ್ಲ, ಏನಾದ್ರೆ ಹೇಳ್ತು ಅವಾಗೆ, ತೊಟ್ಟಿದ್ರೆ ತೂಕ ಜಾಸ್ತಿ ಬರ್ತಕ್ಕ ನಮ್ಮ ಅಂತ ಇದು ಮಾಡ್ತಾ ಇಲ್ಲ. ತೊಟ್ಟು ಮುರಿ ಅಂತ ಹೇಳ್ತಾ ಇರೋದು. ಇದನ್ನೇನೋ ತೂಕ ಹಾಕಿಸ್ತಾರಂತಲ್ಲ, ಇದು ಎಷ್ಟು kg ಐತೆ ಅಂತ. ಅದೇನೋ ಹಂಗಂತ ಹೇಳ್ತು. ಜೂಜು ನೀನೊಂದೆರಡು ಕಿತ್ತಾಕು. ಹತ್ತಕ್ಕೆ ತಿರ್ಕಬಿಟ್ಟೆ. ಇದೆಲ್ಲ ಕಿತ್ತಾಕ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಕೈ ಹಾಕ್ತೀನಿ ನಿಜವಾಗೂ. ಅದು ವಿಡಿಯೋ ತೆಗಿಯಲ್ಲ, ಆದ್ರೆ ಹಾಕ್ತೀನಿ.
ಹಾಕಲ್ಲ ಫ್ರೆಂಡ್ಸ್. ಹೌದು, ಈ ಬಿಸಿಲಲ್ಲಿ ಯಾರು ಕೂತ್ಕೊಂಡು ಹಿಂಗೆ ಕೇಳ್ತಾರೆ? ಅಪ್ಪ ಮುಖ ಎಲ್ಲ ಉರಿಯುತ್ತೆ. ಮೆಣಸಿನ್ಕಾಯಿ ಮುಟ್ಬಿಟ್ಟು ಮುಖ ಮುಟ್ಕೊಬಿಟ್ರೆ. ನಂದು ಬ್ಯಾಟ್ರಿ ಲೋ ಐತೆ, ಚಾರ್ಜಿಂಗ್ ಹಾಕಕ್ಕೆ ಹೋಯ್ತೀನಿ ಈಗ. ಬಾಯ್ ಮಾಡು. ಜೋರಾಗಿ ಹೇಳ್ಬೇಕು. ಪುಡಿ ಸಾಮಾನು ಉರಿಬೇಕಾದ್ರೆ ತೋರಿಸ್ತೀನಿ ನಾನು ಹೆಂಗ್ ಉರಿಬೇಕು ಅಂತ. ಓಕೆ, ನಾನು ಚಾರ್ಜಿಂಗ್ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ. ಹಾಗೆ ಆಚೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ತರಲೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಂದು ಹಾಗೆ ಕೂತು ರೆಸ್ಟ್ ಮಾಡಿ ಪುನಃ ಅದನ್ನೆಲ್ಲ ಹುರ್ಕೊತಾ ಇದ್ದೀವಿ. ಇದು ಕಾಳುಗಳನ್ನೆಲ್ಲ ಹುರಿಯೋದ್ರಿಂದ ಬೇಗ ಹುಳ ಬೀಳಲ್ಲ ಅಂತೆ ಸಾಂಬಾರು ಪುಡಿಗೆ, ಮತ್ತು ಅದು ಬೇಗ ಕೆಡಲ್ಲ, ವರ್ಷ ಆದರೂ ಇಟ್ಕೊಂಡಿರ್ಬೋದು ಅಂತ ಅಮ್ಮ ಹೇಳ್ತಾ ಇದ್ರು. ಅದನ್ನೆಲ್ಲ ನೀಟಾಗಿ ಹುರ್ಕೊತಾ ಇದ್ದಾರೆ. ಮತ್ತು ಇದರಲ್ಲಿ ನಾನು ಅದೇನೇನು ಹುರ್ಕೊಂಡು ಹೇಗೆ ಮಾಡಬೇಕು ಅನ್ನೋ ರೆಸಿಪಿ ನನ್ನ ಚಾನಲಲ್ಲಿ ನಾನು ಶೇರ್ ಮಾಡ್ತಾ ಇಲ್ಲ. ನಮ್ಮ ಅಮ್ಮಂದೇ ಆದಂಥ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಟ್ಟಿದ್ದೀನಿ, ಲಕ್ಷ್ಮಿ ಕಿಚನ್ 05 ಅಂತ ಹೇಳಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅವ್ರ ಚಾನಲ್ನು ಕೂಡನು. ಅದನ್ನು ಅವ್ರ ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಅದು ನನಗೆ ಐಡಿಯಾನೇ ಇರಲಿಲ್ಲ. ಮಾನಸ ಅಕ್ಕಂಗೆ ನಾನು ನಿಜವಾಗೂ ಥ್ಯಾಂಕ್ ಯು ಹೇಳಬೇಕು. ಮಾನಸ ಅಕ್ಕ ಹೇಳಿದ್ರು ನನಗೆ, ಅಮ್ಮಂಗೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಟ್ಬಿಡು ಅಂತ ಹೇಳಿ. ಅದರಿಂದ ನಾನು ಅಮ್ಮನಿಗೆ ಲಕ್ಷ್ಮಿ ಕಿಚನ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ಲಿ ಓಪನ್ ಮಾಡಿಕೊಟ್ಟಿದ್ದೀನಿ. ಏಕೆಂದರೆ ಅವರು ತಿಂಡಿನೇ ಆಗಿರಲಿ, ಅಡುಗೆನೇ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ. ಮತ್ತು ಅದರೆಲ್ಲ ಹುರಿದೆಲ್ಲ ಆದಮೇಲೆ ನಾವು ಎಲ್ಲ ಮಿಕ್ಸ್ ಮಾಡಿ ಬೀಸಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ, ನಾನು ಅಮ್ಮ ಇಬ್ಬರೂನುನುವೆ. ಅದೆಲ್ಲ ಬೀಸಿಸ್ಕೊಂಡು ಬಂದು ಆದಮೇಲೆ ಅದನ್ನು ಹಾರಾಕ್ಬೇಕಂತ ಹೇಳಿ ನಾನು ಇದನ್ನು ಇಲ್ಲಿ ಬೀಸಿಸ್ ಹತ್ರನೇ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋನ. ಯಾಕಂತಂದರೆ ಮತ್ತೆ ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಅದಕ್ಕೋಸ್ಕರ ಸಾಂಬಾರು ಪುಡಿ ಬೀಸಿಸ್ಕೊಂಬರೋ ಹತ್ರನೇ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.